ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ದೆಹಲಿಯ ಜಂತರ್ ಮಂತರ್ನಿಂದ ಬಲವಂತವಾಗಿ ಸೋನಂ ವಾಂಗ್ಚುಕ್ಗೆ ಆಸ್ಪತ್ರೆಗೆ ಸ್ಥಳಾಂತರ ವಿಚಾರ. ಬೀದರ್ನಲ್ಲಿ ಸಂಸದ ಸಾಗರ್ ಖಂಡ್ರೆ ಪ್ರತಿಕ್ರಿಯೆ. ಯಾರಾದರೂ ಉಪವಾಸ ಸತ್ಯಾಗ್ರಹ ಮಾಡಿದರೆ ಅವರೊಂದಿಗೆ ಚರ್ಚಿಸುವುದು ಸರ್ಕಾರದ ಕರ್ತವ್ಯ ಎಂದರು ಸಾಗರ್ ಖಂಡ್ರೆ. 3 ದಶಕಗಳಿಂದ ಝೋಪಡಿಯಲ್ಲೇ ವಾಸಿಸುತ್ತಿರುವ ಅಲೆಮಾರಿ ಜನಾಂಗದವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಇಂದು ಸಂಸದ ಸಾಗರ್ ಖಂಡ್ರೆ ಅವರಿಗೆ ಮನವಿ. ತಾತ್ಕಾಲಿಕವಾಗಿ ಸೌಕರ್ಯಗಳನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೇನೆ, ಸಂಸದ ಸಾಗರ್ ಖಂಡ್ರೆ. ಔರಾ ತಾಲೂಕಿನ ನಾಗನಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ಮಹಿಳೆಯರಿಂದ ಅಲದಾಟ. ಜೆಜೆಎಂ ಕಾಮಗಾರಿಗಿಂತ ಮುಂಚೆ ನೀರು ಚೆನ್ನಾಗಿ ಬರ್ತಾ ಇದ್ದವು. ಕಾಮಗಾರಿ ನಂತರ ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಆರೋಪಿಸಿದ ಜನತೆ. ವಿಕಾಸಶೀಲ ಇನ್ಸಾನ್ ಪಕ್ಷದ ವತಿಯಿಂದ ನಗರದಲ್ಲಿ ಜರುಗಿದ ವಿಐಪಿ ಪಕ್ಷದ ಸಂಘಟನಾ ಸಭೆ. ಬೀದರ್ನಲ್ಲಿ 3 ಕ್ಷೇತ್ರಗಳು ಸೇರಿದಂತೆ ರಾಜ್ಯದಲ್ಲಿ 60 ಕ್ಷೇತ್ರಗಳನ್ನು ಗುರುತಿಸಲಾಗಿದೆ. ನಮ್ಮ ಸಮಾಜದ ಏಳಿಗೆಗಾಗಿ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಲಾಗಿದೆ. ಬಿಕೆ ಮೋಹನ್ ಕುಮಾರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ದೆಹಲಿಯ ಜಂತರ್ ಮಂತರ್ನಿಂದ ಬಲವಂತವಾಗಿ ಸೋನಂ ವಾಂಗ್ಚುಕ್ ಅವರಿಗೆ ಆಸ್ಪತ್ರೆಗೆ ಸ್ಥಳಾಂತರ ವಿಚಾರವಾಗಿ ಇಂದು ನಗರದಲ್ಲಿ ಸಂಸದ ಸಾಗರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೀದರ್ನಲ್ಲಿ ಈ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡಿರುವಂಥ ಸಾಗರ್ ಖಂಡ್ರೆ ಅವರು, ಯಾರಾದರೂ ಉಪವಾಸ ಮಾಡ್ತಾ ಇದ್ದರೆ ಅವರೊಂದಿಗೆ ಚರ್ಚಿಸುವುದು ಸರ್ಕಾರದ ಕರ್ತವ್ಯ, ಆದರೆ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ಕೊಂಡೊಯ್ಯುವುದು ಸಮಂಜಸವಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರ್ತಕ್ಕಂಥದ್ದು ಸತ್ಯ, ಅದರ ಒಂದು ಜವಾಬ್ದಾರಿಯನ್ನು ಯಾರು ಹೊರ್ತಾರೆ ಎಂದು ಪ್ರಶ್ನೆ ಮಾಡಿದರು. ಈಗಾಗಲೇ ಎಲ್ಲರೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನಾವು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತೇವೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಮಕ್ಕಳ ಭವಿಷ್ಯ ಹಾಳಾಗಿದೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಸೋನಂ ಅವರ ಜೊತೆ ಸರ್ಕಾರ ನಡ್ಕೊಂಡಿರುವಂಥ ರೀತಿ ಸರಿಯಲ್ಲ, ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಸಾಗರ್ ಖಂಡ್ರೆ ಅವರು ಸ್ವಲ್ಪ ಖಾರವಾಗಿ ಹೇಳಿದರು. ಏನು ಪ್ರೊಟೆಸ್ಟ್ ಮಾಡ್ತಿದ್ರು, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಸೋನಂ ವಾಂಗ್ಚುಕ್ ಅವರು, ಅವ್ರನ್ನ ಎತ್ಕೊಂಡು ಹೋಗೋ ಕೆಲಸ ಆಗಿದೆ ಸರ್. ಇವತ್ತು ಆಸ್ಪತ್ರೆ ಪೊಲೀಸರು ಬಂದು ಒತ್ತಾಯಪೂರ್ವಕವಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಸರ್ಕಾರ ಏನ್ ಮಾಡ್ಬೇಕು, ಒಬ್ರು ಉಪವಾಸ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತ ಒಂದು ಡೈಲಾಗ್ ಮಾಡ್ಬೇಕು, ಅವ್ರ ಜೊತೆ ಮಾತುಕತೆ ನಡೆಸಬೇಕು. ಈಗ ಪೇಪರ್ ಲೀಕ್ ಆಗಿದ್ದು ಸತ್ಯ, ಈಗ ಪೇಪರ್ ಲೀಕ್ ಆಗಿಂದಾದ್ರೂ ಅದರ ಸತ್ಯನೇ ಅದ. ಈಗ ಅದ್ರ ಜೊತೆ ಯಾಕೆ ಲೀಕ್ ಆಗಿದೆ, ಯಾರು ಅಕೌಂಟಬಿಲಿಟಿ ತಗೋಬೇಕು, ಯಾರು ಜಿಮ್ಮೆದಾರಿ ತಗೋಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರು ಮಾತುಕತೆ ನಡೆಸಿ ಅದನ್ನು ಪರಿಹಾರ ಮಾಡ್ಬೇಕು. ಈಗಾಗಲೇ ಎಲ್ಲರೂ ಏನ್ ಕೇಳ್ತಾ ಇದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ. ಈ ರೆಸ್ಪಾನ್ಸಿಬಿಲಿಟಿ ಯಾರಾದ್ರೂ ಒಬ್ರು ತಗೋಬೇಕಲ್ಲ, ಯಾರು ಸಚಿವರು ಇರ್ತಾರೆ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತೆ. ಅದಕ್ಕೆ ನಾವು ಕೂಡ ನಾವು ಒತ್ತಾಯ ಮಾಡ್ತೀವಿ ಈ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ತಕ್ಷಣವೇ ಅವ್ರ ರಾಜೀನಾಮೆ ಸಲ್ಲಿಸಬೇಕು. ಯಾಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅವ್ರಿಗೋಸ್ಕರ ಅವ್ರದೊಂದು ಏನ್ ಮಿಸ್ ಅಡ್ಮಿನಿಸ್ಟ್ರೇಷನ್ ಇದೆ, ಅದಕ್ಕೋಸ್ಕರ ಏನ್ ಹಾಳಾಗಿದೆ. ಅದಕ್ಕೆ ನಾವು ಕೂಡ ಅದೇ ಒತ್ತಾಯ ಮಾಡ್ತೀವಿ ಮತ್ತು ನಾವೆಲ್ಲರೂ ಕೂಡ ಸೋನಂ ವಾಂಗ್ಚುಕ್ ಜೊತೆ ಇದ್ದೀವಿ. ಸುಮಾರು 3 ದಶಕಗಳಿಂದ ಝೋಪಡಿಯಲ್ಲೇ ವಾಸ ಮಾಡ್ತಾ ಇರುವಂಥ ನೌಬಾದ್ನ ಚೌಳಿ ಕಮಾನ್ ಹತ್ತಿರ ಇರುವಂಥ ಅಲೆಮಾರಿ ಜನಾಂಗದವರು ಅವರು ಮಳೆ, ಗಾಳಿ, ಚಳಿ ಆಮೇಲೆ ಬಿಸಿಲು ಅನ್ನದೇ ಕಷ್ಟದಲ್ಲಿ ಬದುಕುತ್ತಿರುವ ಅಲೆಮಾರಿ ಜನಾಂಗದ ಪ್ರಜೆಗಳು ಇಂದು ಜಿಲ್ಲಾ ಪಂಚಾಯತ್ನ ಎದುರುಗಡೆ ಪ್ರತಿಭಟನೆ ನಡೆಸಿದರು. ದಿಶಾ ಸಮಿತಿ ಸಭೆಗೆ ಆಗಮಿಸಿದ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ. ನಮಗೆ ಮನೆ ಇಲ್ಲದ ಕಾರಣ ತುಂಬ ತೊಂದರೆ ಆಗ್ತಾ ಇದೆ, ಕುಡಿಯಲು ನೀರಿಲ್ಲ, ಸುತ್ತಮುತ್ತಲಿನ ಶ್ರೀಮಂತರ ಕಾಟ ಬೇರೆ ನಮ್ಮಿಂದ ತಾಳಕ್ಕಾಗ್ತಾ ಇಲ್ಲ, ಪದೇ ಪದೇ ಪೊಲೀಸ್ನವರು ಕೂಡ ನಮಗೆ ಒಂದು ತೊಂದರೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಆರೋಪ ಕೂಡ ಅವರು ಮಾಡಿದ್ರು. ಅವರಿಗೆ ಈಗಾಗಲೇ ಒಂದು ಚೌಳಿ ಕಮಾನ್ದಿಂದ ಮುಂದೆ ಆಟೋನಗರ ಹತ್ತಿರ
30-40 ಪ್ಲಾಟ್ಗಳನ್ನು ಅಲಾಟ್ಮೆಂಟ್ ಮಾಡಲಾಗಿದೆ. ಅಲ್ಲಿ ಒಂದು ತಾತ್ಕಾಲಿಕವಾಗಿ ಮೂಲಭೂತ ಸೌಕರ್ಯವನ್ನಾದರೂ ಕೊಡಿ ಅನ್ನುವಂಥ ಒಂದು ಮನವಿ ಕೂಡ ಅವರು ಮಾಡಿಕೊಂಡಿದ್ದರು. ಸೊ ಇಂಥ ಸಂದರ್ಭದಲ್ಲಿ ಸಾಗರ್ ಖಂಡ್ರೆ ಅವ್ರನ್ನ ನಾವು ಮಾತಾಡಿಸಿದಾಗ ತಾತ್ಕಾಲಿಕವಾಗಿ ಅವರಿಗೆ ಗುಡಿಸಲುಗಳನ್ನು ನಿರ್ಮಿಸಿಕೊಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಒಂದು ಹೋರಾಟಗಾರರ ಒಂದು ನೇತೃತ್ವವನ್ನು ವಿಶ್ವಕ್ರಾಂತಿ ದಿವ್ಯಪೀಠದ ಅಧ್ಯಕ್ಷರಾಗಿರುವಂಥ ಓಂ ಪ್ರಕಾಶ್ ರೊಟ್ಟೆ ಅವರು ವಹಿಸಿದ್ರು. ಅವರು ಮನವಿ ಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಂಸದ ಸಾಗರ್ ಖಂಡ್ರೆ ಅವರೊಂದಿಗೆ ಚರ್ಚೆ ಕೂಡ ಮಾಡಿದರು. ಈ ಕುರಿತು ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆಯವರು ಅಲೆಮಾರಿ ಜನಾಂಗದವರಿಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಅವರಿಗೆ ಸರಿಯಾದ ಸ್ಥಳಾವಕಾಶದ ವ್ಯವಸ್ಥೆ ಆಗುವವರೆಗೆ ತಾತ್ಕಾಲಿಕವಾಗಿ ಗುಡಿಸಲುಗಳನ್ನು ನಿರ್ಮಿಸಿಕೊಡಲು ಸೂಚಿಸಿದ್ದೇನೆ. ಆದಷ್ಟು ಬೇಗ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬ್ಯಾನರ್ಗಳನ್ನು ಹಿಡಿದು ಕೈಯಲ್ಲಿ ರಾಷ್ಟ್ರಧ್ವಜಗಳನ್ನು ಹಿಡಿದು ಜಯಘೋಷಗಳನ್ನು ಕೂಗುತ್ತಾ ನಮಗೆ ಸೌಕರ್ಯಗಳನ್ನು ಒದಗಿಸಿಕೊಡಿ ಎಂದು ಕೂಗ್ತಾ ಇದ್ರು. ವಿಶ್ವಕ್ರಾಂತಿ ದಿವ್ಯಪೀಠದ ಅಧ್ಯಕ್ಷರಾದ ಓಂ ಪ್ರಕಾಶ್ ರೊಟ್ಟೆ ಇಂತಹ ಅಲೆಮಾರಿ ಜನಾಂಗದವರಿಗೆ ಹಾಗೂ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಹೋರಾಟದ ಮುಂಚೂಣಿಯನ್ನು ವಹಿಸಿದರು. ನನಗೆ ಭಾಳ ತಕ್ಲೀಫ್ ಅದ, ಭಾಳ ಕಣ್ಣೀರ್ಲಿಂದ ನಾವು ಹೊರಗೆ ಇಟ್ಟಿದ್ದೇವಪ್ಪ. ಮನೆ ಇಲ್ಲ, ಏನಿಲ್ಲ, ಜಾಗ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ. ಏನು ವನವಾಸಿ ವನವಾಸಿ ಸರ್ಕಾರ ಬಂದಿದೆಯ ಈ ವನವಾಸ ನೋಡಿ ನೋಡ್ಬ್ಯಾರ್ದು ಅಂತವ್ರು ಸರ್ಕಾರ ನೋಡ್ಬ್ಯಾರ್ದು. ನಮ್ಮ ಕತಿ, ನಮ್ಮ ವನವಾಸಿ, ನಮ್ಮ ತಕ್ಲೀಫು, ನಮ್ಗೆ ನೀರಿಲ್ಲ, ಲೈಟ್ ಇಲ್ಲ, ನಮ್ಗೆ ಇರ್ಲಕ್ಕ ಒಂದು ಕೀಡ್ ಜಾಗ ಇಲ್ಲ. ಜಾಗದೇ ತೋಲ್ ವನವಾಸದ ಮೂಗೋ ತೋರಿಸ್ತೈತೆ. ಅಲ್ಲಿಂದ ಇಲ್ಲಿಗೆ ಎಬ್ಸ್ರಂದ್ರಪ್ಪ. ನನ್ಗೆ ಭಾಳ ಕಷ್ಟದಿಂದ ಇದ್ದಿದೆ ನನಗಪ್ಪ. ಎತ್ತರ ಕಳ್ತಕ್ಕ ನೋಡಿಲತ್ತರ, ಸಂಡಾಸ್ಗೆ ಹೋದ್ರೆ ಬಿ ಮುಚ್ಚು ಬರ್ಲತ್ತರ, ಓಡೋಡಿ ಬರ್ಬೇಕು ನಾ ಹಿಂಗ. ಆ ಸಂಡಾಸ್ಗೆ ಹೋದ್ರೆ ಬಿ ಏಕಿಗೆ ಹೋದ್ರೆ ಬಿ ಹ್ಯಾಂಗೆ ಹೋಗ್ಬೇಕು ದೇವ್ರೇ, ಹ್ಯಾಂಗೆ ಹೋಗ್ಬೇಕು ದೇವ್ರೇ, ನಮ್ಗೆ ಇಕ್ಕಿದ್ರ ನೀನೇ ಇದ್ದಿದ್ದು ದೇವ್ರಂತ ದೇವ್ರಿಗೆ ಬೆಳ್ಕೋಬೇಕು ನಾವು. ವನವಾಸ ಭಾಳ ಅದ. ಅವ್ರು ಬಂದ್ರಂದ್ರೆ ಓಡಿ ಬರ್ತಾರ, ಕಳ್ತಕ್ಕೊಡಿ ಮುಚ್ಚು ಬರ್ಬೇಕು ಹಿಂಗ. ನನಗೆ ಭಾಳ ತಕ್ಲೀಫ್ ಇದೆಯಪ್ಪ. ಅದಿಟ್ಟು ಭಾಳ ಕರಂಜಿ ಜಾಗ ಕುಡಿದ್ರೆ ನಾವು ಅಲ್ಲೇ ಇರ್ತೇವಪ್ಪ. ನಾವು ಅಲ್ಲೇ ಇರ್ತೇವೆ, ಮಕ್ಕಳಿಗೆ ತಕೊಂಡು ಜೋಪಡಿ ಹಾಕೊಂಡು. ನಿಮ್ಮ ಸರ್ಕಾರ ಮಂದಿ ಮನೆ ಕಟ್ಟಲೋದ್ರೆ ಬಿ ಇಲ್ಲ, ಜಾಗ ಕುಡಿದ್ರೆ ಸಾಕಾಯ್ತ. ನಾವು ಜೋಪಡಿ ಹಾಕೊಂಡು ಸತ್ತೋಯ್ತೀವಿ, ಅಲ್ಲೇ ಇರ್ತೇವೆ. ನಾನು ಭಾಳ ಕರಂಜಿದಾಗ ನನಗೆ ಅಲ್ಲೇ ಕುಡಿಬೇಕಪ್ಪ. ನನ್ನ ಹೆಸರು ರಾಮಕ್ಕದ. ಜಾಗ ಇಲ್ಲ, ಓಡ್ಸಾಕ್ಲತ್ತಾರ. ನಮಗೆ ಜಾಗನೇ ಇಲ್ಲ. ಸಂಡಾಸ್ ಹೋಗಿದ್ರೆ ಬಿ ಇಲ್ಲೇ ಪೊಲೀಸರು ಬಿ ಓಡ್ಸಾಕ್ಲತ್ತಾರ. ಮಂದಿ ಅದ್ರಿ ಈಗ ಅವ್ರು ಬಿ ಓಡ್ಸಾಕಲ್ಲ, ಇವ್ರು ಬಿ ಓಡ್ಸಾಕ್ಯಾರ. ಈಗ ನೋಡಿದಿಲ್ಲ ಎಲ್ಲರ ಮುಂದಿಗೆ ಪೊಲೀಸವ್ರಿ ಈಸ್ ಮಂದ್ಯಾಗನೇ ನೂಕ್ ಹಾಕ್ಲಾತ್ತಾರ, ದಬ್ಬ ಹಾಕ್ಲತ್ತಾರ. ಪೊಲೀಸವ್ರಿ ಹೊಡಿಲಕ್ಕ ಬರ್ಲತ್ತಾರ. ಗಣಸರು ಬಿ ತೆಳಗೆ ಬಿತ್ತೋಗ್ಯಾರ, 4-3 ಮಂದಿ ಬಿತ್ತಾರ. ಮತ್ತು ಪಾರ್ಗಳು ಬಿ ತೆಳಗೆ ಬಿತ್ತಾರ. ಕ್ಯಾಮ್ರಾ ತೊಗೊಂಡಿಲ್ಲ ನಾವು. ಕ್ಯಾಮ್ರಾ ತೊಗೊಂಡ್ರೆ ಪೊಲೀಸವ್ರಿಗೆ ಚಂದಿತ್ತು ಕರೆ ಹೋಗಲಿ. ಈಗ ನಮ್ಗೆ ಜಾಗ ಇಲ್ಲ, ಜಾಗ ಸಲ ಬಂದಿದ್ದೆವು, ನಾವು ಕುಂತಿದ್ದೆವು. ನಾವು ಹೋಗಿ ಕರಜೆ ಬರಲಿ, ನಾವು ಜೋಪಡಿ ಹಾಕೊಂಡು ಇರ್ತೇವೆ. ಈಗ 30-25 ವರ್ಷ ಆಯಿತು ಅಲ್ಲಿ ಇದ್ದ ಕಸ ನನಗೆ ಆಗಲ್ಲ ಅಂತದ. ನಮ್ಗೆ ಏಕಿಗೆ ಹೋಗ್ಲಕ್ಕ, ಬಾತ್ರೂಮ್ ಹೋಗ್ಲಕ್ಕ ಎಲ್ಲ ನನಗೆ ತುಪ್ಪಲ್ಲಿ ಆಗ್ಯದ, ತರಸಾಗ್ಯದ. ಈಗ ಕಿತ್ತಾಕ್ಲತ್ರ ಜೋಪಡಿ 4-3 ದಿನದಾಗ ಈ ಮಳೆಗ ಚಳಿಯಾಗ ಎಲ್ಲಿರ್ಬೇಕು, ಎಲ್ಲಿಗೆ ಹೋಗಿಬೇಕು. ನಾವು ಹೋಗ್ತೇವೆ, ನಾವು ಜಾಗ ಮೇಲೆ ಇಳ್ತೇವೆ, ನಾವು ಜೋಪಡಿ ಹಾಕ್ತೇವೆ, ನಾವು ಯಾರು ಭೀ ಸಾಫ್ ಮಾಡ್ಕೋತೇವೆ. ನನಗೆ ಮನೆ ಇರಲ್ದ್ರೆ ಭೀ ನಾವು ಜೋಪಡಿ ಹಾಕೊಂಡೇ ಇರ್ತೇವೆ. ನಮ್ಮ ಹೆಸರು ಕುಸ್ಲಮ್ಮ. ಕೊಡ್ತೀನಿ ಅಂದಿದ್ರು, ಯಾವುದೇ ಕೂಡ ಆಗಿಲ್ಲ. ಒಂದು ಮೂಲಭೂತ ಹಕ್ಕನ್ನು ಕೊಡದೇ ಇರೋ ವ್ಯವಸ್ಥೆಯಲ್ಲಿ ಇವತ್ತಿದ್ದಾರೆ. ಅಂದರೆ ಸ್ವತಂತ್ರ ಬಂದು 8 ದಶಕಗಾದ್ರೆ ಈ ರೀತಿ ಪರಿಸ್ಥಿತಿ ಯಾಕೆ ಅವ್ರಿಗೆ ಒದಗ್ತಾ ಇದೆ ಅಂತ ಬಂದರೆ ಇನ್ನೂ ಸಮಸ್ಯೆ ಆಗುತ್ತೆ. ಹಾವು ಚೋಳ ಎಲ್ಲ ಮನೆಯಲ್ಲಿ ಬರುತ್ತೆ. ಇಲ್ಲ, ಇದು ಈ ಸ್ಪೆಸಿಫಿಕ್ ಇದ್ರ ಬಗ್ಗೆ ಮೊದಲನೇ ಬಾರಿಗೆ ನನಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ನಾನು ಈಗಾಗಲೇ DC ಅವ್ರಿಗೆ ಕೂಡ ಹೇಳಿದ್ದೀನಿ, ಬೇಗ ತಾತ್ಕಾಲಿಕವಾಗಿ ಎಷ್ಟಾಯಿತು ಅಷ್ಟು ಏನೇನು ನೀರಿನ ವ್ಯವಸ್ಥೆ ಇರ್ಬೋದು, ಕರೆಂಟಿನ ಲೈಟಿನ ವ್ಯವಸ್ಥೆ ಇರ್ಬೋದು, ಎಲ್ಲನೇ ಬೇಗ ಡೆಡ್ಲೈನ್ ಅಂತಲ್ಲ, ಎಷ್ಟು ಬೇಗ ಅಲ್ಲ. ಈಗಿರೋ ಅಲ್ಲಿ ಜಾಗದಲ್ಲಿ ಫೆನ್ಸಿಂಗ್ ಹಾಕಿದಾರಂತ ಸರ್, ಅವರು ಪ್ರೈವೇಟ್ ಲ್ಯಾಂಡ್ ಅಂತ ಅವ್ರಿಗೆ ಎಬ್ಬಿಸ್ತಾ ಇದಾರಂತ. ಅವ್ರಿಗೆ ತಾತ್ಕಾಲಿಕ ಆಗೋವರೆಗೂ ವೇಟ್ ಮಾಡಕ್ಕೆ. ಸರ್ಕಾರಿ ಜಮೀನು ಯಾರು ಬಂದು ಪ್ರೈವೇಟ್ದವರು ಫೆನ್ಸಿಂಗ್ ಹಾಕೋ ಪ್ರಶ್ನೆ ಬರಲ್ಲ. ಅದಕ್ಕಾಗಿನೇ ನಾನು ಹೇಳಿದ್ದೀನಿ ನಮ್ಮ ASP ಅವರಿಗೆ, ಈ ಥರ ಇತ್ತು ಅಂತ ನೀವು ಇವತ್ತೇ ಒಂದ್ಸಲ ವಿಸಿಟ್ ಮಾಡಿ ಪೆಟ್ರೋಲ್ ಗಾಡಿ ರೆಗ್ಯುಲರ್ಲಿ ಓಡಾಡಿಸಿ ಅವ್ರಿಗೆ ರಕ್ಷಣೆ ಕೊಡೋ ವ್ಯವಸ್ಥೆ ಕೂಡ ಮಾಡಂತಂದಿನಿ. ತಾತ್ಕಾಲಿಕವಾಗಿ ಅವ್ರಿಗೆ ಇರೋಕ್ಕೆ ಏನೇನು ಬೇಕು ಅದನ್ನು ಕೂಡ ನಾನು DC ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ಮಾಡಿಸ್ಕೊಡ್ತಾರೆ. ಔರಾ ತಾಲೂಕಿನ ಚಿಂತಾಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ನಾಗನ್ಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಕಿಲೋಮೀಟರ್ ಗಟ್ಟಲೆ ಹೋಗುವಂತಾಗಿದೆ. ಮೊದಲು ಗ್ರಾಮದಲ್ಲಿ JJM ಕಾಮಗಾರಿ ನಡೆಯುವುದಕ್ಕಿಂತ ಮುಂಚೆ ನೀರು ಚೆನ್ನಾಗೇ ಬರ್ತಿತ್ತು. ಆದರೆ ಕಾಮಗಾರಿ ಯಾವಾಗ ಪ್ರಾರಂಭ ಆಯಿತೋ, ಪೂರ್ಣ ಆಯಿತೋ
ಆವಾಗ ನೋಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಯಿತು ಅನ್ನುವಂಥ ಮಾತನ್ನು ಕೂಡ ಗ್ರಾಮಸ್ಥರು ದೂರಿದ್ದಾರೆ, ಆರೋಪ ಮಾಡಿದ್ದಾರೆ. ಬೇಸಿಗೆ ಶುರುವಾಗುವ ಮುಂಚೆ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಇಲ್ಲಿವರೆಗೆ ನೀರಿಗಾಗಿ ಬಿಂದಿಗೆ ಹಿಡಿದುಕೊಂಡು ಕಿಲೋಮೀಟರ್ ಗಟ್ಟಲೆ ಓಡಾಡುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ನಮ್ಮ ಸಮಸ್ಯೆ ಯಾರೂ ಕೂಡ ಕೇಳ್ತಾ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಮಹಿಳೆಯರು ಮಾತಾಡಿದರು. ಮಹಿಳೆಯರು ಆಹಾರವಿಲ್ಲದಿದ್ದರೂ ಕೂಡ ನಡೆಯುವುದು, ಆದರೆ ನಿತ್ಯ ಕೆಲಸಗಳಿಗೆ ಅತಿ ಅವಶ್ಯಕ. ಮಕ್ಕಳು ಮುಂಜಾನೆ ಶಾಲೆಗೆ ಹೋಗೋರು ಇರ್ತಾರೆ, ದನಕರುಗಳು ಹೊಲಗಳಿಗೆ ಹೋಗೋರು ಇರ್ತಾರೆ. ಗಂಡಸರು ಏನು ಹೊಲಗಳಿಗೆ ಹೋಗಬೇಕಾ ಅಥವಾ ನಮ್ಮ ಜೊತೆ ನೀರು ತರಲಿಕ್ಕೆ ಬರಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಮನೆಯಲ್ಲಿ ತಮ್ಮ ಗಂಡಂದರು ಮನೆಯವರು ಕೆಲಸಗಳಿಗೆ ಹೋಗ್ತಾರೆ. ಅವರಿಗೆ ಅಡುಗೆ ಆಗದೆ ನೀರಿಗಾಗಿ ಬಿಂದಿಗೆ ಹಿಡ್ಕೊಂಡು 2 ಕಿಲೋಮೀಟರ್ ದೂರದಲ್ಲಿ ಸರತಿ ಸಾಲಿನಲ್ಲಿ ನಿಂತು ನೀರು ತರುವಂಥ ದುಸ್ಥಿತಿ ನಮಗೆ ಬಂದಿದೆ ಎನ್ನುವಂಥ ಅಳಲನ್ನು ಜನತೆ ತೋಡ್ಕೊಂಡಿದ್ದಾರೆ. ಗ್ರಾಮಸ್ಥರು ಸೇರಿ ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ಮನವಿ ಪತ್ರವನ್ನು ನೀಡಿದ್ರು ಕೂಡ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಆಗದೇ ಇರುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇನ್ನು ಮುಂದೆ ಆದರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಸ್ಥರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲದಿದ್ದಲ್ಲಿ ಪಂಚಾಯತ್ಗೆ ಮುತ್ತಿಗೆಯನ್ನು ಹಾಕಿ ಹೋರಾಟವನ್ನು ಮಾಡುವಂತಹ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಧೂಳಪ್ಪ ಬೆಲ್ದಾಳೆ, ಮಾರುತಿ ಸೋನೆ, ಸೋಪಾನ್ ಅಮೃತ್ ಲದ್ದೆ, ಬಾಬು ಮಿರ್ಗಿ, ಪ್ರಕಾಶ್ ನರಸಪ್ಪ, ಶಾರಮ್ಮ ಕಂಬಳೆ, ತಿಪ್ಪಮ್ಮ ಬೋರ್ಗೆ, ಶಾಂತಮ್ಮ ಪಾಂಡ್ರೆ, ಶರಣಮ್ಮ ಭೂತಾಳೆ, ಜರಾಬಾಯಿ ಮತ್ತು ಗ್ರಾಮದ ಮಹಿಳೆಯರು ಖಾಲಿ ಕಡಗಳೊಂದಿಗೆ ಒಂದು ಹೋರಾಟ ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ಇದೀಗ ತಾವು ನೋಡ್ತಾ ಇದ್ದೀವಿ. ಅಕ್ಕರೆ ಎಷ್ಟು ದಿನ ಆಯ್ತು ನೀರು ಬರ್ಲಕ್ಕ? ದೀಪಾವಳಿ ಹಿಡಿದಿಲ್ಲ ನೋಡ್ರಿ ಸರ್ ನೀರು. ಮತ್ತೆ ಹೆಂಗ್ ಮಾಡ್ತೀರಿ ನೀವು? ಹೆಂಗ್ ಮಾಡತ್ತಿದ್ದೇವೆ ಅಂದ್ರೆ ಗಾಡಿ ಇದ್ದನವ್ರು ಗಾಡಿ ಮೇಲೆ ತಂದ್ಕೊಳತ್ತಾರ, ಗಾಡಿ ಇಲ್ದಿದ್ದವ್ರು ನೆತ್ತಿ ಮೇಲೆ ತಂದ್ಕೊಳತ್ತಿದ್ದೇವು. 4 ಕೊಡ ತಂದ್ಕೊಂಡು ಅದ್ರ 2 ಕೊಡ ಕುಡಿದು 2 ಕೊಡ ಬಳಸೋದು. ಎಲ್ಲಿ ತರ್ತೀರಿ? ಸಣ್ಣ ಫ್ರಮ್ ಕಟ್ಕೊಂಡ್ರ ನೀರು ಹೋಗ್ಲಕ್ಕ ನೀರಿಲ್ಲ. ಬಾಡರ್ನಿಂದ ತರ್ತಾರ ಗಾಡಿ ಇದ್ದಿನವ್ರು. 2 ಕಿಲೋಮೀಟರ್ ದೂರ ಅದ. ನಾವು 4 ಕೊಡ ತರಟಿಗೆ ಹೊತ್ತೆ ಹೋಯ್ತದ. ಇದು ನೀರಿನಾಗ ದೀಪಾವಳಿ ಜಟ್ಕ ನೀರಿಲ್ಲ ನೋಡ್ರಿ ನಮ್ಮ ಊರಿಗಾರ. ನೀರ್ ಬರ್ತಾವ ಅಂತ ಮನೆಗೆ ಉಳಿದ್ರು ಬಿ ನೀರ್ ಬಿಡಲ್ರ ಅವ್ರು. ಹೆಂಗ್ ಮಾಡ್ತೀರಿ ಮತ್ತೆ? ಹೆಂಗ್ ಮಾಡ್ತೇವೆ? ಧಾನ್ಯ ಬಿಡ್ತಿದ್ದೇವೆ, ನೀರ್ ತರತ್ತಿದ್ದೇವೆ. ಕೂಲಿ ಇಲ್ಲ? ಕೂಲಿ ಮಾಡೋದಿಲ್ಲ, ಕಷ್ಟ ಮಾಡೋದಿಲ್ಲ. ನೀರು ತಂದ್ಕೊಂಬೋದು, ಊಟ ಮಾಡೋದು, ಕೂಡೋದು. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಮ್ಮ ರೀ. ಯಾವರು? ನಾಗಂಪಲ್ಲಿ ರೀ. ಲಾಸ್ಟ್ ಬಾರ್ಡರು ನಾಗನಪಲ್ಲಿ ಅದ ರೀ. ನಾಗನಪಲ್ಲಿ ಊರಾಗ ಕೇರಿಲ್ಲ, ನೀರಿಲ್ಲ. ಮುಣಗೂರ್ ನೀರಿಗೆ ಹೋಗ್ಲತ್ತಾರ. 2 ಕಿಲೋಮೀಟರ್ಲಿಂದ ನೀರ್ ತರ್ಲಕ್ಕ ಪರಾಯ್ದವ್ರು ಗಾಡಿ ಮೇಲೆ ತಂದ್ಕೊಳತ್ರು. ಇಲ್ದವ್ರು ಏನ್ ಮಾಡ್ಬೇಕು? ಗಂಡು ಮಕ್ಳು ಏನ್ ಕೆಲ್ಸಕ್ಕೆ ನಡೆದ್ರು, ಹೆಣ್ಮಕ್ಳು ಬೇಗ ನೀರಿಗೆ ಹೊತ್ತರು. ಊಟ ಏನ್ ಮಾಡ್ಬೇಕು? ಮಕ್ಳು ಶಾಲೆ ಫೀಸ್ ಏನ್ ಕಟ್ಬೇಕು? ಗರೀಬರಿಗೆ ಪರಿಸ್ಥಿತಿ ಓಟಿನ ಎಳ್ಯಾಕ ಬಂದು ಓಟ್ ಕುಡ್ರಿ ಅನ್ನತ್ರು. ಗೌರ್ಮೆಂಟ್ ಕೇರಿಲ್ಲ. ಏನ್ ಮಾಡ್ತಾವ? ಏನ್ ಕೆಲಸ ಮಾಡಾರೆ, ನೀರ್ ತರಾರೆ, ಹೊಟ್ಟಿಗೆ ಅನ್ನ ಮಾಡ್ಕೊತಿಂಬಾರೆ, ಇದೇ ಮಾಡಾರೆ ನಾವು. ಈ ಮುದುಕರಿಗೆ ನೀರ್ 1 ಕೊಡ ತಂದ್ಕೊಂಡ್ಬಿಡ್ಕೆ ಹೊತ್ತು ನಡೀತು. ಮುದುಕರು ಏನ್ ಸಾಯ್ಬೇಕಾ? ನೀರ್ ಪಂಚಾಯತ್ಗೆ ಹೋದ್ರು, ಮನೆ ನಳ ಮಾಡಿದ್ರು, ನಳ್ಳಿನ ಕೇರಿಲ್ಲ. 8 ದಿನ ನೀರ್ ಬರೋ ಹೊಂಟಾವ. ಇಲ್ಲಿ ದೀಪಾವಳಿ ಹಿಡಿದು ನೀರಿಲ್ಲ. ನಾಗನಪಲ್ಲೆ ಊರ ಕೇರ್ ಅದನ್ನ ಇಲ್ಲ ಗೌರ್ಮೆಂಟ್. ನಳಿಗೆ ನೀರು ಹೊಂಟಿಲ್ಲ? ನಳ್ಳಿ ನೀರ್ ಹೊಂಟಿಲ್ಲ. ಮಂದಿ ನೋಡಕ್ ನಳ ಮಾಡಿದ್ರು. ಗಲ್ಲಿ ನಳ ಕೂಡಿದ್ರು. ಒಂದರ ಬೋರ್ಗಳಿಗೆ ನೀರು ಸರಿಯಾಗಿ ಬಿಡ್ಡಾಕ್ ಬಿತ್ತಾ ಇರಲಿಲ್ಲ. ಬೋರ್ ಹ್ಯಾಂಗದಂತ ಯಾರು ಬಂದು ನೋಡಲ್ ಹೊಂಟ್ರು. ನೀರೇ ಇಲ್ಲ, ಟೋಟಲ್ ನೀರಿಲ್ಲ. 4 ಗಾಡಿ ಕಟ್ಕೊಂಡಿಂದ ಯು ಆಫೀಸ್ಗೆ ಹೋದೆವು. ಆ ನಂತರ ಏನದಂದ್ರೆ ಇದು ನೀರಿಂದ ಅಧಿಕಾರಿ ಆಫೀಸ್ಗೆ ಹೋದೆವು, ಮಾಣಿಕ್ರವ್ರ ಬಳಿ. ಅವರು ಕೂಡ ಏನದಂದ್ರೆ ಒಟ್ಟು ಏನದಂದ್ರೆ ಯಾರು ಭೀ ಏನದ ನಮ್ದಿಂದ ನೀರಿಂದ ಮಾರುತಿ AW ಕೂಡ ಕೇಳಿದೆ. ಅವ್ರು ಕೂಡ ಏನದಂದ್ರೆ ನಾವು ಬರ್ತಾ ಮಾಡ್ತಾ ನೋಡ್ತಾ ಹೇಳ್ತಾ ಆಯ್ತಂದ್ರೆ ಸದ್ಯಕ್ಕಿಲ್ಲ, 2 ದಿವ್ಸಕ್ಕಿಲ್ಲ, 4 ದಿನದ ಹಾಕ್ತೇವೆ, ತಿಂಗಳದ ಹಾಕ್ತೇವೆ ಅಂತೇಳಿ ಬೋರ್ ಹಾಕ್ತೇವೆ ಅಂತ ಹೇಳಿ ನೀವು ಕೇಳಿದ್ರೆ ಏನಂದ್ರೆ ಅವರು ಬೋರ್ ಹಾಕ್ತೇವೆ ಅಂದ್ರೆ ನಾಳೆಗೆ ಕಳಿಸ್ತಾ ಅಂತ ಹೇಳಿ ನಮ್ಗೆ ಕಳ್ಸಿಕೊಟ್ರು. ಬೋರ್ ಹಾಕ್ತೇನೆ ಅಂತೇಳಿ ಇವತ್ತಿನ 15 ದಿವಸ ಆಯ್ತು, ಇನ್ನೂ ಬಂದಿಲ್ಲ. ಇನ್ನ ಬೋರ್ ಹಾಕಿಲ್ಲ, ಏನಿಲ್ಲ ಸರ್. ನೀರಿನ ಸಮಸ್ಯೆ ಈ ರೀತಿ ಸಮಸ್ಯೆ, ನೀರಿನ ಸಮಸ್ಯೆ 1 ವರ್ಷ ಆಯ್ತು ಸರ್. ಇದೇ ಸಮಸ್ಯೆ ಅದ. ನಾವು ಹೇಳ್ತಾನೆ ಹೊಂಟೇವೆ, ಕೇಳ್ತಾ ಹೊಂಟ. ಗ್ರಾಮ ಪಂಚಾಯತ್ ಹೋದ್ರು ಕೂಡ ಯಾರು ಏನಂದ್ರೆ ನಮ್ಮ ಜನರಿಗೆ ಅಂದ್ರೆ ನಾನೇ ಅಧ್ಯಕ್ಷ ಇದ್ದಪ್ಪ ಅಂತ ನಮ್ಮಲ್ಲಿ ಅಂದ್ರೆ ಯಾವುದೇ ಬಜೆಟ್ ಇದ್ದಿಲ್ಲ, ನಾವು ಕೆಲಸ ಮಾಡೋಕ್ಕಾಗಿಲ್ಲ. ಯಾವುದೇ ಏನದಂದ್ರೆ ನಮಗೆ ಅಂದ ಬೋರ್ ಹೊಡೆ ಸಲಕ್ಕೆ ಅಂದ ಯಾವುದೂ ಬಜೆಟ್ ಇದ್ದಿಲ್ಲ. ಹಾಗೇನಂದ್ರೆ ನಾವು ಬೋರ್ ಹೊಡ್ಲಿಕ್ಕೆ ಆಗಿಲ್ಲ. ಮತ್ತೆ ಬೇರೆ ಅಂದ್ರೆ ಮೇಲಧಿಕಾರಿಗಳಿಂದ ತಾಲೂಕು ಅಧಿಕಾರಿಗಳಿಂದ ಯಾವ್ದಾರ ಫಂಡ್ ಇದ್ರೆ ಹೊಡ್ರಿ ಸರ್ ಅಂತೇಳಿ ಬಕ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಅವ್ರನ್ನೂ ಮಾಡ್ತಾ ಇಲ್ಲ. ಈಗ ಒಂದು ವೇಳೆ ಅಂದ್ರೆ 1-2 ದಿವಸದಿಂದ ನೀರಿನ ಬಗ್ಗೆ ಅಂದ್ರೆ ಅವ್ರಿಗೆ ಏನಾರ ಒಂದು ಅಂದ್ರೆ ಏನು ಊಟ ಮಾಡ್ಬೇಕಾ, ಏನು ನೀರು ತಂದೆ ಅಂದ್ರೆ ಊಟಕ್ಕೆ ಹೆಂಗೆ ನೀರಿಂದ ಬೇಗನ ನೀರು ತಂದ್ರು. ಇಲ್ಲಿ 2 ಕಿಲೋಮೀಟರ್ ನೀರು ತರ್ತಾರೆ ಅವ್ರು. ಬೇಗನ ನೀರು ತಂದ್ರೆ ಅಂದ್ರೆ ಅವ್ರ ಕೆಲಸನೇ ಆಗಲ್ಲ. ಯಾವುದು ಅವ್ರು ಯಾಕೆ ಕೆಲಸಕ್ಕೆ ಹೋದ್ರೆ ಯಾರು ಕೆಲಸ ಹಚ್ಚಲ್ಲ. ಈಗ ಸದ್ಯ ಅಂದ್ರೆ ಕೆಲಸದ ದಿನಗಳವ. ಅವ್ರಿಂದ ಈಗ ಒಂದು 4 ರೂಪಾಯಿ ಮಾಡ್ಕೊಂಡು ಉಪಜೀವನ ಸಲಕ್ಕಿಂದ ಇಟ್ಕೋತಾರೆ. ಅದನ್ನು ಕೂಡ ಒಂದು ವರ್ಷದಿಂದ ಅನ್ನದಿಂದ ಅವ್ರು ಹಾಳಾಗಿ ಬಂದಿದೆ. ಆ ಸಲಕ್ಕೆ ಏನಂದ್ರೆ ಯಾರು ಮೇಲಧಿಕಾರಿಗಳು ಯಾರ್ಯಾಕಂದ್ರೆ ಇದಕ್ಕೆ ಸ್ಪಂದಿಸೋ ಹೋದ್ರು ಅಂದ್ರೆ ಮುಂದಿನ ನಾವಂದ್ರೆ ಕ್ರಮ ತಗೊಳಕ್ಕೆ ನಾವು ತಯಾರಿದ್ದೀವಿ ಸರ್. ನೀರು 2 ದೂರ ತರ್ತೀರಿ? 2 ಕಿಲೋಮೀಟರ್ ತರ್ತೀವಿ. 2 ಕಿಲೋಮೀಟರ್ ಗಾಡಿ ಮ್ಯಾಗ ಆಯ್ತಂದ ಆಟೋದಾಗ ಹಿಂಗೆ ತರ್ತಾರೆ. ಒಂದು 2-4 ಕೊಡ ತಂದು ವ್ಯವಸ್ಥೆ ಮಾಡತ್ತಾರೆ ಸರ್. ಸದ್ಯ ಸರ್ ನಿಮ್ಮ ಹೆಸರು?
ನನ್ನ ಹೆಸರು ಧೂಳಪ್ಪ ಬೆದ್ದಾಳೆ ಸರ್. ಯಾವ ಸರ್? ನಾಗನಪಲ್ಲಿ. ಥ್ಯಾಂಕ್ ಯು ಸರ್. ಇಲ್ಲಿ ಸರ್ ನೋಡ್ರಿ, ಇಲ್ಲಿ ನಾಗನಪಲ್ಲಿದಾಗ ಈ ನಮ್ಮ ಬಡವ ಓಣಿದಾಗ ಅಸಲು ನೀರಿನ JJM ಕೆಲಸ ಅಂತೇಳಿ ಮಾಡ್ಯಾರ. ಮೊದಲಿನ ಪಂಚಾಯತ್ಲಿಂದ ಕೆಲಸ ಮಾಡಿನಾಗ ಒಂದು ಲೈನ್ ಹಾಕಿದ್ರು ಮ್ಯಾಲಿಂದು ಬೇಗನೆ ನೀರು ಬರ್ತಿತ್ತು. ಒಂದು ಕೊಡ 2 ಕೊಡ ನೀರು ಹಿಡ್ಕೊಂಡು ಮನೆ ತುಂಬ ನೀರು ಆಯ್ತಿತ್ತು. ಅದು ಅದ್ರ ಬಾದ್ JJM ಕೆಲಸ ಏನು ಆಗ್ಯದ, ಅದ್ರ ಬಾದ್ ಮನೆದಾಗ ನೀರೇ ಇಲ್ಲ. ಈ ಮುದುಕರು ನೋಡ್ರಿ, ಅಲ್ಲಿ ವಯಸ್ಸಾಗಿನಂತವ್ರಿಗೆ ಇವ್ರಿಗೆಲ್ಲ ನೋಡ್ರಿ ಬೆಟ್ಟು ಬೇಗನ ನೀರು ತರ್ತಾರ. ಇವ್ರ ಮನೆಗೆ ಇಬ್ಬಿಬ್ಬರು ಗಂಡ ಹೆಂಡ್ತಿನಿ ಎಲ್ಲ ಮಕ್ಕಳಿಲ್ಲ. ಇವ್ರಿಗೆ ಎಲ್ಲ ಹೈದ್ರಾಬಾದ್ಗೆ ಹೋಗ್ಯಾರ ಕೆಲಸ ಮಾಡಕ. ಇವ್ರಿಗೆ ನೀರು ತರೋದ್ರಾಗೆ ಹೊತ್ತು ಹೋಗ್ಲತ್ತದ. ಹೋಗಿದ್ದೆವು, ಪಂಚಾಯತ್ಗೆ ಹೋಗಿದ್ದೆವು, ಮಾಡಿಕೊಡ್ತೇವೆ ಅಂತಂದ್ರ. AW ಬಲ್ಕ್ ಹೋಗಿದ್ದೆವು, ಮಾಡಿಕೊಡ್ತೇವೆ ಅಂದ್ರ. ಬರೀ ಬೀದರ್ನಲ್ಲಿ ಟೋಕ್ರಿ ಕೋಳಿ ಸಮಾಜ ಸೇರಿದಂತೆ ಇತರೆ ಹಿಂದುಳಿದ ವರ್ಗಗಳ ಸಮಾಜದ ನಿರ್ಣಾಯಕ ಮತಗಳಿರುವಂತಹ 3 ಕ್ಷೇತ್ರಗಳನ್ನು ಗುರುತಿಸಲಾಗಿದೆ ಎಂದು ವಿಕಾಸಶೀಲ ಇನ್ಸಾನ್ ಪಕ್ಷದ ಅಂದರೆ VIP ಪಕ್ಷದ ರಾಜ್ಯಾಧ್ಯಕ್ಷ BK ಮೋಹನ್ ಕುಮಾರ್ ತಿಳಿಸಿದರು. ನಗರದ ಶಿವ ಇಂಟರ್ನ್ಯಾಷನಲ್ ಸಭಾಂಗಣದಲ್ಲಿ ಜರುಗಿರುವಂಥ ಪಕ್ಷದ ಸಂಘಟನಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ನಮ್ಮ ಸಮಾಜದ ಅತಿ ಹೆಚ್ಚು ಮತ್ತು ನಿರ್ಣಾಯಕ ಮತದಾರರಿರುವಂತಹ ಸುಮಾರು 60 ಕ್ಷೇತ್ರಗಳನ್ನು ಗುರುತಿಸಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತ ಸ್ಪರ್ಧೆ ಕೂಡ ಮಾಡ್ತೇವೆ, ಗೆಲ್ತೇವೆ. ನಮ್ಮ ಸಮಾಜದ ಮತ್ತು ಹಿಂದುಳಿದ ವರ್ಗಗಳ ಜನರ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತನಾಡ್ತೇವೆ. ಯಾರೊಬ್ಬರೂ ಕೂಡ ನಮ್ಮ ಸಮಾಜದ ಬಗ್ಗೆ ಧ್ವನಿ ಎತ್ತದೇ ಇರುವಂಥ ಕಾರಣಕ್ಕಾಗಿ VIP ಪಕ್ಷವನ್ನು ಸ್ಥಾಪಿಸಲಾಗಿದೆ. ಈ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಲಬುರಗಿಯಲ್ಲಿ 6 ರಿಂದ 7 ಲಕ್ಷ ಮತದಾರರಿದ್ದರೂ ಕೂಡ ನಮ್ಮ ಸಮಾಜಕ್ಕೆ ಒಂದೇ ಒಂದು ಟಿಕೆಟ್ ನೀಡಿಲ್ಲ ಅನ್ನುವಂತಹ ಅಸಮಾಧಾನದ ಮಾತುಗಳನ್ನು ಕೂಡ ಮೋಹನ್ ಕುಮಾರ್ ಅವರು ಹೇಳಿದರು. ಬೀದರ್ನಲ್ಲಿ B ನಾರಾಯಣರಾವ್ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರು. ಆದರೆ ಅವರ ಪತ್ನಿಗೆ ಹಿಂದೆ ಸರಿಸಿಬಿಟ್ರು. ಹೀಗಾಗಿ ಇಂದು ಬೀದರ್ನಲ್ಲಿ ಸಭೆ ನಡೆಸಲಾಗಿದೆ. ನಮ್ಮ ಮತಗಳನ್ನು ನಾವೇ ಹಾಕಿಕೊಳ್ಳುತ್ತೇವೆ. ಹುಮ್ನಾಬಾದ್, ಬಸವ ಕಲ್ಯಾಣ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಜನರು ಅತಿ ಹೆಚ್ಚು ಇದ್ದಾರೆ. ಹೀಗಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೇವೆ, ಗೆಲ್ತೇವೆ. ಹಿಂದುಳಿದ ವರ್ಗಗಳ ಜನರಿಗೆ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಇದು ಅಂಬಿಗರ ಚೌಡಯ್ಯನವರ ಪಾದದ ಮೇಲಾಣೆ ಎಂದು BK ಮೋಹನ್ ಕುಮಾರ್ ಹೇಳಿದರು. ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ AH ಅವರು ಮಾತನಾಡಿ, ಎಲ್ಲ ಸಮುದಾಯದ ಜನರನ್ನ ಸಮಾನ ರೀತಿಯಲ್ಲಿ ಕಂಡ ಬಸವಣ್ಣನವರ ಅನುಭವ ಮಂಟಪವಿರುವ ಸಮಾನತೆಯ ನೆಲದಿಂದ ನಮ್ಮ VIP ಪಕ್ಷ ಸಂಘಟಿಸಲು ಚಾಲನೆ ಕೊಡಲಾಗಿದೆ. ಟೋಕ್ರಿ ಕೋಳಿ ಸಮಾಜ ಸೇರಿದಂತೆ ವಿವಿಧ ಹಿಂದುಳಿದ ವರ್ಗಗಳ ಜನತೆಗೆ ನ್ಯಾಯ ಒದಗಿಸಿಕೊಡಲು, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಲು ಈ ಪಕ್ಷ ಸ್ಥಾಪನೆ ಮಾಡಲಾಗಿದೆ. ಉತ್ತಮ ಉದ್ದೇಶಗಳನ್ನು ಇಟ್ಟುಕೊಂಡು ಹೆಜ್ಜೆ ಇಡುತ್ತೇವೆ ಎಂದು ಹೇಳಿದರು. ನಮ್ಮ ಸಮಾಜದ ಮುಖಂಡರನ್ನ ಕೇವಲ ಕೈಗೊಂಬೆಯಾಗಿ ಇಟ್ಟುಕೊಂಡ ರಾಷ್ಟ್ರೀಯ ಪಕ್ಷಗಳು ನಮಗೆ ಮತ ಬ್ಯಾಂಕ್ಗಾಗಿ ಉಪಯೋಗವನ್ನು ಮಾಡಿಕೊಂಡಿದ್ದಾರೆ ವಿನಃ ನಮಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂತ ಪ್ರಯತ್ನ ಮಾಡಿಲ್ಲ. ಸಮಾಜದ ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳ ಪರ್ಮಿಷನ್ ತಗೋಬೇಕಾದಂಥ ಪರಿಸ್ಥಿತಿ ನಮಗಿದೆ. ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ರತ್ನಕಾಂತ್ ಶಿವಯೋಗಿ ಮಹಾರಾಜರು ವಹಿಸಿದರು. ಇದೇ ವೇಳೆ ಪ್ರಮುಖರಾದ ರಾಜ್ಯ ಸಂಚಾಲಕ ಶಾಂತಪ್ಪ ಕೋಡಿ, ಅಶೋಕ್ ಹಣಕುಣಿ, ಧರ್ಮರಾಜ್ ನಾಟಿಕರ್, ನಂದಕುಮಾರ್, ಮಲ್ಲಿಕಾರ್ಜುನ್ ಚೊಕ್ಕೆ, ಸಾಯಿಬಣ್ಣ ಮರ್ಕರ್, ಆಮೇಲೆ ಸಚಿನ್ ಕೋಳಿ, ಲಕ್ಷ್ಮಣ ಗಾದ್ಗೆ, ಸತ್ಯಪ್ರಕಾಶ್ ಕೋಳಿ, ಅಶೋಕ್ ಪೋಲ್, ದಯಾನಂದ್ ಮೇತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು BK ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಂಘಟನಾ ಕಾರ್ಯಕ್ರಮಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಇವತ್ತು ನಮ್ಮ ಪಕ್ಷ ಇವತ್ತೇನು ಹುಮ್ನಾಬಾದ್, ಬೀದರ್ ದಕ್ಷಿಣ ಮತ್ತು ಬಸವ ಕಲ್ಯಾಣದಲ್ಲಿ 3 ಕಡೆ MLA ಸ್ವತಂತ್ರವಾಗಿ MLA ಆಗುವಂಥ ಒಂದು ಜನಸಂಖ್ಯೆ ಹೊಂದಿದೆ. ಆದರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮದು ಯಾವುದೇ ಒಬ್ಬ MLA ಇಲ್ಲ. ನಮ್ಮ ನಾರಾಯಣರಾವ್ ಅವ್ರಿಗೆ ಒಂದು ಸತಿ ಅವಕಾಶ ಕೊಟ್ಟು ಮತ್ತು ಕೊಟ್ಟು ಅವರು ಮನೆಯವ್ರಿಗೆ ಟಿಕೆಟ್ ಕೊಡ್ದಿರ ಕರೆಸ್ಕೊಂಡ್ರು. ಅದೇ ರೀತಿಯಾಗಿ ಇವತ್ತು ರಾಜ್ಯಾದ್ಯಂತ ನಾವು ಬೀದರಲ್ಲಿ 3 ಕ್ಷೇತ್ರ ಗುರುತಿಸಾಗೆ ನಾವೊಂದು 60 ಕ್ಷೇತ್ರನ ಗುರುತು ಮಾಡಿದ್ದೀವಿ. 60 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ಮತ್ತು ಹಿಂದುಳಿದವರ ನ್ಯಾಯ ಮತ್ತು ಅವರ ಧ್ವನಿ ಆಗಿ ನಾವು ಕೆಲಸ ಮಾಡಲಿಕ್ಕೆ ಇವತ್ತು ವಿಕಾಸಶೀಲ ಇನ್ಸಾನ್ ಪಾರ್ಟಿನ ಇವತ್ತು ಇಲ್ಲಿಗೆ ನಾವು ತಗೊಂಡ್ಬಂದಿದ್ದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ ಸ್ವತಂತ್ರವಾಗಿ ನಾವು 25 ಕ್ಷೇತ್ರಗಳಲ್ಲಿ ಗೆಲ್ಲುವಷ್ಟು ಜನಸಂಖ್ಯೆ ಇದೆ. ಆದರೆ ನಮ್ಮ ಸಮಾಜದ ಒಬ್ಬ MLA ಇಲ್ಲ. ಒಬ್ಬ MLA ನಮ್ಮ ಸಮಾಜದಲ್ಲಿಲ್ಲ. ಇವತ್ತು ಗುಲ್ಬರ್ಗದಲ್ಲಿ 6.5-7 ಲಕ್ಷ ಯಾವ ಸಮಾಜಗಳು ರಾಜಕೀಯ ತುಳಿತಕ್ಕೆ ಒಳಪಟ್ಟಿವೆ, ಆ ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಗಳು ಇವತ್ತು 155 ಸಮಾಜಗಳು, 46 ಅಲೆಮಾರಿ ಸಮಾಜಗಳು ಈ ರಾಜ್ಯದಲ್ಲಿವೆ.
ಆದರೆ ಎಷ್ಟು ಸಮಾಜದಲ್ಲಿ MLA ಇದ್ದಾರೆ? 154 ಸಮಾಜಕ್ಕೆ ರಾಜಕೀಯ ಒಂದೇ ಒಂದು ಧ್ವನಿ ಎತ್ತಕ್ಕೆ ಯಾರೂ ಇಲ್ಲ. ನಾವು 40 ವರ್ಷದಿಂದ ನಮ್ಮ ಸಮಾಜ ಎಷ್ಟೇ ಆಗಬೇಕಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಸಮಾಜಕ್ಕೆ ಇವತ್ತು ತನಕ ಎಷ್ಟಿಲ್ಲ. ಕಾರಣ, ಒಂದು MLA ವಿಧಾನಸಭೆಯಲ್ಲಿ ನಮ್ಮ ಪರ ಮಾತಾಡೋರಿಲ್ಲ, MP ಇಲ್ಲ. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಮ್ಮದೇ ಸಮಾಜದ ರೀತಿಯಲ್ಲಿ ಉಳಿದಂಥ ಹಿಂದುಳಿದ ವರ್ಗಗಳ ಸಮಾಜಗಳನ್ನ ಕಟ್ಕೊಂಡು ನಾವು ಈ ಒಂದು ರಾಜಕೀಯ ಪಕ್ಷನ ಇವತ್ತು ಕರ್ನಾಟಕಕ್ಕೆ ತಂದಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರು ಅಹಿಂದ ಕಟ್ಟಿದ್ರು. ಅಹಿಂದ ಕಟ್ಕೊಂಡು 2 ಸತಿ ಮುಖ್ಯಮಂತ್ರಿಗಳಾದರು. 8 ವರ್ಷ ರಾಜಕೀಯ ಜೀವನ ಅವರು ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಆದರೆ ಹಿಂದುಳಿದ ವರ್ಗಗಳಿಗೆ ಅವ್ರ ಕೊಡುಗೆ ಏನು? ಇವತ್ತು ಅವ್ರ ಸಮಾಜಕ್ಕೆ ಅವ್ರು ಮಾಡಿಕೊಂಡ್ರು. ನಮ್ಮ ಸಮಾಜಗಳು ಅವ್ರಿಗೆಲ್ಲ ಓಟ್ ಹಾಕಿದ್ದೀವಿ. ಮುಸಲ್ಮಾನರು ಓಟ್ ಹಾಕಿದ್ದಾರೆ, ನಾವು ಓಟ್ ಹಾಕಿದ್ದೀವಿ, ಗೊಲ್ಲರು ಓಟ್ ಹಾಕಿದ್ದಾರೆ, ಉಪ್ಪರು ಓಟ್ ಹಾಕಿದ್ದಾರೆ, ತಿಗಳರು ಓಟ್ ಹಾಕಿದ್ದಾರೆ. ಎಲ್ಲ ಹಿಂದುಳಿದ ವರ್ಗ ಅಲಮಾರಿ ಸಮಾಜಗಳು, ಜೋಗಿ ಸಮಾಜ ಓಟ್ ಹಾಕಿದೆ. ಎಲ್ಲರೂ ಅವ್ರಿಗೆ ಓಟ್ ಹಾಕಿದ್ರೆ ಅವ್ರು ಏನು ಕೊಡುಗೆ ಕೊಟ್ಟರು? ಅವ್ರಿಗೆ ಸಮಾಜಕ್ಕೆ ಏನು ಬೇಕೋ ಮಾಡಿಕೊಂಡ್ರು, ಅವ್ರು ಇಲ್ದೋದ್ರು. ಆ ಸಮಾಜಕ್ಕೂ ಕರೆಕ್ಟಾಗಿ ಅವ್ರು ಮಾಡಿಲ್ಲ. ಈ ಎಲ್ಲ ನ್ಯೂನತೆಗಳನ್ನ ಒಳಗೊಂಡು ಇವತ್ತು ಹಿಂದುಳಿದ ವರ್ಗಗಳ ಒಂದು ಏಳಿಗೆಗೋಸ್ಕರ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿಯನ್ನು ನಾವು ತಗೊಂಡ್ಬಂದಿದ್ದೀವಿ. ಮುಂದೆ ವಿಕಾಸಶೀಲ ಇನ್ಸಾನ್ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಂಧುಗಳೇ, ಇವತ್ತು ಬೀದರ್ ಕ್ಷೇತ್ರದಲ್ಲಿ ನಾವು ಬಂದಿದ್ದೀವಿ. ಇಡೀ ಪ್ರಪಂಚದ ಪ್ರಥಮ ಸಂಸತ್ ಅಂತ ಏನು ಕರೆಸ್ಕೊಳ್ತದೆ, ಅಣ್ಣ ಬಸವಣ್ಣನ ಸಂಸತ್ ಭವನದಲ್ಲಿ ಏನು ಸಮಾನತೆ ಸಂದೇಶವನ್ನು ಸಾರಿದ್ರು ಅಂಥ ಒಂದು ಬೀದರ್ ಕ್ಷೇತ್ರದಲ್ಲಿ ಇವತ್ತು ನಾವು ಬಂದು ನಿಂತಿದ್ದೀವಿ. ಅಸಮಾನತೆ ಅಂತಕ್ಕಂಥದ್ದು 12ನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಇದೆ. ಅದನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಇವತ್ತಿನ ರಾಜಕಾರಣಿಗಳು ಅಸಮಾನತೆ ಅಂತಕ್ಕಂಥ ಅಸ್ತ್ರ ಏನಿದೆ ಅದನ್ನು ಜೀವಂತವಾಗಿಟ್ಟು ಅದರ ದೌರ್ಬಲ್ಯಗಳನ್ನು ಬಳಸ್ಕೊಂಡು ಇವತ್ತು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅಧಿಕಾರ ಹಿಡಿಯೋದಕ್ಕೆ ಅಹಿಂದ ಅಸ್ತ್ರದ ಪ್ರಯೋಗ ಮಾಡ್ತಾರೆ. ಆದರೆ ಅಹಿಂದದವರಿಗೆ ನ್ಯಾಯ ಸಿಕ್ಕಿಲ್ಲ. ಯಾವುದೇ ಯೋಜನೆಗಳಿಂದ, ಯಾವುದೇ ಗ್ಯಾರಂಟಿ ಯೋಜನೆಗಳಿಂದ ಕೂಡ ಯಾವುದೇ ಸಮಾಜದ ಅಭಿವೃದ್ಧಿನ ಮಾಡಲಿಕ್ಕಾಗಿಲ್ಲ. ಎಲ್ಲರೂ ಕೂಡ ಬರ್ತಾರೆ, ಅವರವ್ರು ಬೇಳೆ ಬೇಯಿಸ್ಕೋತಾರೆ, ಅವರ ಅಧಿಕಾರ ಹಿಡಿತಾರೆ. ಇವತ್ತು ನಾವೆಲ್ಲ ಅತಿ ಹಿಂದುಳಿದ ಸಮುದಾಯಗಳು ಕೇವಲ ಮತದಾರರಾಗಿ ಕೂತಿದ್ದೀವಿ. ಇವತ್ತು ಮತದಾರರಾಗಿ ಉಳಿದಿರೋದ್ರಿಂದ ಅವರು ನಮಗೆ ನೀವು ಮತದಾರರಾಗಿರಲಿಕ್ಕೆ ಅರ್ಹರು ಅನ್ನೋ ಲೆಕ್ಕದಲ್ಲಿ ನಮ್ಮನ್ನು ದೂರನೇ ಇಟ್ಟಿದ್ದಾರೆ. ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯನ ಕೇವಲ ಭಾಷಣದಲ್ಲಿ ಬಿಗಿತಾರೆ. ವೇದಿಕೆ ಮೇಲೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪಕ್ಷ ಯಾವುದಾದ್ರೂ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಾರೆ. BJPಯವರು ಸಾಮಾಜಿಕ ನ್ಯಾಯ ಅಂಥೇಳಿ ಸಮಾಜದವರಿಗೆ ಕೆಲವರಿಗೆ ಕರೆದು ಅಧಿಕಾರ ಅನುದಾನ ಬಿಡುಗಡೆ ಆಗ್ತದೆ ಸರ್ಕಾರದಿಂದ. 1,000 ಲಕ್ಷ ಕೋಟಿ ಬಡ್ಜೆಟ್ನ ಮಂಡಿಸ್ತಾರೆ. ಆದರೆ ಹಿಂದುಳಿದ ವರ್ಗಗಳಿಗೆ ತೋರಿಸ್ತಾರೆ ಫಂಡನ್ನು, ಆದರೆ ರಿಲೀಸ್ ಮಾಡಲ್ಲ. ಅವರ ಬೇರೆ ಬೇರೆ ಯೋಜನೆಗಳಿಗೆ ಡೈವರ್ಟ್ ಆಗ್ತದೆ ಅಮೌಂಟು. ಇವತ್ತು ಅಂಬಿಗರ ಚೌಡಯ್ಯ ನಿಗಮ ಇರ್ಬೋದು, ಮಡಿವಾಳರದ್ದು ಇರ್ಬೋದು, ಉಪ್ಪಾರದ್ದು ಇರ್ಬೋದು, ಯಾವ ನಿಗಮಕ್ಕೂ ಕೂಡ ಗರಿಷ್ಠ ಪ್ರಮಾಣದ ಅನುದಾನವನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ದೇವರಾಜ್ ಅವರ ಅಭಿವೃದ್ಧಿ ನಿಗಮನ ಒಡೆದು ಎಲ್ಲ ಸಮಾಜಗಳಿಗೆ ಪ್ರತ್ಯೇಕವಾಗಿ ನಿಗಮ ಮಾಡಿದ್ರು. ಯಾವ ಉದ್ದೇಶಕ್ಕೆ? ರಾಜಕೀಯ ಉದ್ದೇಶಕ್ಕೆ. ಅವರು ರಾಜಕೀಯ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ನಿಗಮ ಮಾಡಿದ್ರು ಬಿಟ್ಟರೆ ಆ ನಿಗಮದ ಮೂಲಕ ಸಮಾಜ ಉದ್ಧಾರ ಆಗಬೇಕು ಅಂತಕ್ಕಂಥ ಸದುದ್ದೇಶ ಅವರಿಗಿರಲಿಲ್ಲ. 100 ಕೋಟಿ 1000 ಕೋಟಿ ಅವರು ಅಧಿಕಾರದಿಂದ ಕೆಳಗಿಳಿಬೇಕಾದ್ರೂ ಅವ್ರ ಸಮಾಜಗಳಿಗೆ ಬರೆದು ಹೋಗ್ತಾರೆ 100 ಕೋಟಿನ. ಆದರೆ ಉಳಿದ ಸಮಾಜಗಳು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಅವ್ರ ಸಮಾಜಗಳಿಗೋಸ್ಕರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರ ಸಮಾಜಗಳಿಗೋಸ್ಕರ ಅಹಿಂದ ಬಳಸ್ಕೊತಾರೆ, ಅವರ ಸಮಾಜಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ಬಳಸ್ಕೊತಾರೆ. ಇವತ್ತು ನಾವೆಲ್ಲದನ್ನು ನೋಡಾಯಿತು. ಇನ್ಮುಂದೆ VIP ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ರಾಷ್ಟ್ರೀಯ ಮುಖಂಡರು, ರಾಜ್ಯ ಮುಖಂಡರು ಎಲ್ಲ ಸೇರಿ ಇವತ್ತು ನಾವು ಅವಶ್ಯಕತೆ ಇರತಕ್ಕಂಥ ಅತಿ ಹಿಂದುಳಿದ ಜಾತಿಗಳು ಎಲ್ಲೆಲ್ಲಿ ನಿರ್ಣಾಯಕ ಇದ್ದಾರೆ ಅಲ್ಲೆಲ್ಲ ನಾವು ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸೋದ್ರ ಮುಖಾಂತರ ಇವತ್ತು ಸೆಟ್ ಹೊಡಿತೀವಿ. ರಾಜಕೀಯ ನ್ಯಾಯ ಪಡೆಯೋದಕ್ಕೆ ನಾವು ಇವತ್ತು ಕಂಕಣ ಕಟ್ಟಿ ನಿಂತಿದ್ದೀವಿ ಅನ್ನೋ ಮಾತನ್ನು ಹೇಳಿ ನಾನು ಇವತ್ತು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.